ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತು ನೋಡ್ರಿ ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪೂಜೆ ಇದು. ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆನ ಮಾಡಿ ಮುಗಿಸಿದೆ. ನೋಡಿ ಈ ಥರ ಆಗಿದೆ ಇವತ್ತು ನಮ್ಮದು ಮನೆಯಲ್ಲಿ ಲಕ್ಷ್ಮೀ ಪೂಜೆ. ಡೈಲಿ ಮಾಡೋ ಕಳಸನ ಬೇರೆ ಇದೆ ಮತ್ತು ಇವತ್ತು ಇಟ್ಟಿರೋ ಕಳಸನ ಬೇರೆ. ಏಕೆಂದರೆ ಇದನ್ನು ಇವತ್ತಿಟ್ಟಿರೋ ಕಳಸನ ಭಾನುವಾರ ತೆಗಿಬೇಕು ಫ್ರೆಂಡ್ಸ್. ಡೈಲಿ ಮಾಡೋ ಪೂಜೆನ ಅದನ್ನು ವಾರಕ್ಕೊಮ್ಮೆ ಚೇಂಜ್ ಮಾಡೋದಲ್ಲ. ಹಾಗಾಗಿ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಹಾಲು, ದಾಳಿಂಬೆ ಹಣ್ಣು ಇಟ್ಟಿದ್ದೆ. ಸಿಂಪಲ್ಲಾಗೆ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಇಷ್ಟೇ ನಾನು ಮಾಡಿರೋದು ಇವತ್ತು ಲಕ್ಷ್ಮೀ ಪೂಜೆ. ಆ ತಾಯಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಬನಶಂಕರಮ್ಮನವು ನಿಮಗೆಲ್ಲ ಒಳ್ಳೇದು ಮಾಡಲಿ ಅನ್ಕೊತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ನೋಡಿರಿ, ಗೋಧಿ ಹಿಟ್ಟಿನ ಕಡುಬು ಮಾಡ್ತಾಯಿದ್ದೆ. ಗೋಧಿ ಹಿಟ್ಟಿನ ಕಡುಬು ನಮ್ಮ ಸೈಡು ತುಂಬ ಮಾಡ್ತಾರೆ. ನಮಗೆ ಗೋಧಿ ಹಿಟ್ಟಿನ ಕಡುಬು ಅಂದರೆ ತುಂಬಾ ಇಷ್ಟ. ಅಕ್ಕಿ ಹಿಟ್ಟಿನಾಗೂ ಮಾಡ್ಕೊಬೋದು, ಗೋಧಿ ಹಿಟ್ಟಿನಾಗ ಮಾಡ್ಕೊಬೋದು ಮತ್ತು ಜೋಳದ ಹಿಟ್ಟಿನಾಗ ಮಾಡ್ಕೊಬೋದು. ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತಲೂ ಮತ್ತು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ. ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ. ನೋಡಿ ನಾನಿಲ್ಲಿ 1/4 kg ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಏನು ಹಾಕೋಂಗಿಲ್ಲ, ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿಬಿಟ್ಟು ಕಲಸಿಟ್ಬಿಡೋಣ. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ನೆನೆಬೇಕು. ಹಾಗಾಗಿ ಒಂದು 15 ನಿಮಿಷ ಬೇಗನೆ ಕಲಸಿಟ್ಬಿಡೋಣ. ಬೇಗನೆ ಕಲಸಿಟ್ರೆ ಹಿಟ್ಟು ನೆನೆಯುತ್ತಲ್ಲ, ಕಡುಬು ಚೆನ್ನಾಗಿ ಬರ್ತೈತಿ. ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಕಲಸಿಟ್ಬಿಡ್ತೀನಿ. ಎಣ್ಣೆ ಹಾಕಿಬಿಡ್ರಿ, ಕಡುಬು ಎಟ್ಟಾಗಿಬಿಡ್ತೈತಿ. ನೀವು ನೀರಾಗಿ ಬಿಡ್ತೇವಲ್ಲ, ಹಾಗಾಗಿ ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ಬೇಗ ತಿನ್ನೋಕ್ಕೂ ರೆಡಿಯಾಗಿಬಿಡುತ್ತೆ. ಒಂದು 15 ನಿಮಿಷದಾಗ ಕಡುಬು ಮಾಡ್ಕೋಬೋದು ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ಇದು ಕಡುಬು ಮಾಡೋದು ಗೊತ್ತಿಲ್ಲ, ಹಾಗಾಗಿ ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ನಮಗಂತೂ ಶ್ರಾವಣ ಬಂತು ಅಂದರೆ ಸಣ್ಣ ಶಾವಿಗೆ ಮತ್ತು ಕಡುಬು ಇವೆಲ್ಲ ಮಾಮೂಲಿ ನೋಡಿ ಫ್ರೆಂಡ್ಸ್. ಸಣ್ಣ ಶಾವಿಗೆ ವಿಡಿಯೋನು ನಾನು ನಿಮಗೆ ಹಾಕಿದ್ದೀನಿ. ಯಾರಿಗಾದರೂ ಇಷ್ಟ ಇದ್ದರೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಇವಾಗ ಹಿಟ್ಟು ಈ ಥರ ಕಲಸಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಚಪಾತಿಗೆ ಏನು ಕಲಿಸ್ಕೊತೀರಲ್ಲ ಅದೇ ಟೈಪ್ ಕಲಸಿ. ಸ್ವಲ್ಪ ಅಳಕ್ಕಿರಲಿ, ಸ್ವಲ್ಪ ತೆಳುವಿತ್ತು ಅಂದರೆ ಬೇಗ ಬೇಗ ಮಾಡೋಕೆ ಅನುಕೂಲ ಆಕತಿ. ಎಣ್ಣೆ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ, ಎಣ್ಣೆ ಹಾಕಿದ್ರೆ ಎಟ್ಟಾಕವ್ರಿ. ಇವಾಗ ಇದನ್ನು ಒಂದು ಸೈಡ್ ಎತ್ತಿಟ್ಬಿಡೋಣ. ಒಂದು 15 ನಿಮಿಷ ನೆನೆಬೇಕಿದ್ದು. ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಒಂದು 15 ನಿಮಿಷದವರೆಗೂ ಮುಚ್ಚಿಡ್ಬೋದು ನಾವು. ಇವಾಗ ನೆಕ್ಸ್ಟ್ ಐತಲ್ರಿ, ಒಂದು ಪಾತ್ರೆ ಒಳಗೆ ನೀರು ಕಾಯಕ್ಕಿಡೋಣ. ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕಾಯಕ್ಕಿಟ್ಬಿಡೋಣ. ಇದು ಕುದಿಬೇಕು ಫ್ರೆಂಡ್ಸ್. ಕುದಿಯೋವರೆಗೂ ನಾವು ಅದನ್ನು ಹಾಕಬಾರ್ದು ಇದಕ್ಕೆ. ನೋಡಿ ಇವಾಗ ನೀರು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡಿ ಉಪ್ಪು ಹಾಕಿ ಕಾಯಕ್ಕಿಡ್ತೀನಿ. ಪೂರ್ತಿ ಕಾದ್ಮೇಲೆ ನೀವು ಅದಕ್ಕೆ ಕಡುಬು ಬಿಡಬೇಕು, ಹಾಗೆ ಬಿಟ್ಟರೆ ಬೇಯಲ್ಲ. ನೋಡಿರಿ ಈ ಥರ ಕುದಿ ಬಂದಿದೆ ನೀರು. ಇವಾಗ ಇದಕ್ಕೆ ಮತ್ತು ಯಾವ ಥರ ಕಡುಬು ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತಕ್ಕೋಬೇಕು ನೋಡಿರಿ ನೀವು. ನಿಮ್ಗೆ ಎಷ್ಟು ಸೈಜ್ ಕಡುಬು ಬೇಕಾಗ್ತದೆ ಅಷ್ಟು ಸೈಜಿಂದ ತಗೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ. ನೋಡಿ ಇವಾಗ ಕೈಗೆ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣಾಗಿ ಹುಳಿ ಮಾಡಿಟ್ಕೊಂಡಿರ್ತಿರಲ್ಲ, ಅದನ್ನೇ ನಡುವೆ ಈ ಸೈಜು ಒಂದೇ ಒಂದು ಇದನ್ನು ಮಾಡಿಕೊಂಡು ನಡುವೆ ಈ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ತೋರಿಸ್ತೀನಿ ನಾನು ಯಾವ ಥರ ಅಂತಂದು. ನೋಡಿ ಫಸ್ಟೇ ನಿಮಗೆ ಯಾವ ಸೈಜ್ ಬೇಕಷ್ಟು ಹುಳಿ ಮಾಡಿಟ್ಕೊಳ್ರಿ. ನಾನು ಇಲ್ಲಿ ಹುಳಿ ಮಾಡಿಟ್ಕೊತಾ ಇದ್ದೆ ನೋಡಿ ಈ ಸೈಜಿಂದ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹುಳಿ ಮಾಡಿಕೊಂಡು ಈ ಥರ ನೋಡಿರಿ ಹುಳಿನ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಹುಳಿ ಮಾಡ್ತಿರಲ್ಲ, ನಡುವೆ ಒಂದು ಸ್ವಲ್ಪ ಈ ಥರ ಒತ್ತಬೇಕಷ್ಟೇ. ನೋಡಿ ಈ ಥರ ಹಿಂಗೆ ಒತ್ತಿ ಚಪ್ಪಲಿ ಆಕಾರದಲ್ಲಿ ಮಾಡ್ತಾರಲ್ಲ ಆ ಟೈಪ್ ಮಾಡಬೇಕು ನೋಡಿ. ಈ ಥರ ನೀವು ಮಾಡ್ಕೋಬೇಕು ಕಡುಬು. ತುಂಬ ಸಿಂಪಲ್ ಫ್ರೆಂಡ್ಸ್ ಇದು. ಯಾರು ಬರದೇ ಇರೋರು ಮಾಡ್ಬೋದು ಕಡುಬು. ನೋಡಿ ಈ ಥರ ಮಾಡ್ಕೊಳ್ಳಿ. ಈ ಥರ ಚಪ್ಪಲಿ ಆಕಾರದ ತರಟ ಮಾಡಿಬಿಟ್ಕೊಂಡು ಇಟ್ಕೋಬೇಕು ನೀವು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ. ಈ ಥರ ಒಂದು ನಡುವೆ ಒಂಥರ ಒಂದೇ ಸಲ ಒತ್ತಿ ಪೂರ್ತಿ ಈ ಥರ ಫೋಲ್ಡ್ ಮಾಡಿದರೆ ಆಯಿತು ನೋಡಿ, ಕಡುಬು ರೆಡಿ. ಇವು ಭಾಳ ರುಚಿನೂ ಬರ್ತವ್ರಿ. ನೋಡಿರಿ ನೀವು ಒಂದು ಸಲ ಟ್ರೈ ಮಾಡಿರಿ. ಮತ್ತು ವಿಡಿಯೋದಾಗ ಏನಾರು ತಪ್ಪಿದ್ರೆ ಕ್ಷಮೆ ಇಲ್ಲರಿ. ನೋಡಿರಿ ಇದಕ್ಕೆ ಮೆಂತ್ಯ ಚಟ್ನಿ, ಕೊಬ್ಬರಿ ಚಟ್ನಿ ಬೇಕೇ ಬೇಕ್ರಿ. ನೋಡಿ ವೆಜ್ ತಿನ್ನೋರು ಮೆಂತ್ಯ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಮಾಡ್ಕೋತಾರೆ. ನಾನ್ ವೆಜ್ ತಿನ್ನೋರು ಸಾಂಬಾರು ಮಾಡ್ಕೊತಾರೆ. ಆ ಸಾಂಬಾರು ನಾವು ಇಲ್ಲಿ ಕೊಬ್ಬರಿ ಚಟ್ನಿ ಮತ್ತು ಮೆಂತ್ಯ ಚಟ್ನಿ ಮಾಡಿಟ್ಟಿದ್ದೆ ನಾನು. ನಿಮ್ಗೆ ಆಲ್ರೆಡಿ ಮೆಂತ್ಯ ಚಟ್ನಿ ವಿಡಿಯೋನು ತೋರಿಸಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ್, ಎಲ್ಲ ಅರ್ಥ ಆಗುತ್ತೆ. ಕಡುಬು ಮಾಡೋದು ಎಷ್ಟು ಸಿಂಪಲ್ ಅಂತ ನಿಮಗೆ ಗೊತ್ತಾಗುತ್ತೆ. ಮಾಡದೇ ಇರೋರು ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಈ ಕಡುಬು ಟೇಸ್ಟ್. ಒಂದು ಸಲ ಮಾಡಿ ನೋಡಿರಿ. ನಮ್ಮ ಸೈಡು ಶ್ರಾವಣ ಬಂತು ಅಂದರೆ ಕಂಟಿನ್ಯೂ ಆಗಿ ಮಾಡ್ತಿರ್ತೀವಿ. ತುಂಬ ಟೇಸ್ಟು ಬರುತ್ತೆ ಇದು. ನೋಡಿ ಈ ಥರ ಮಾಡ್ಕೋಬೇಕು. ಸಿಂಪಲ್ಲಾಗೆ ನಾವು ಮಾಡ್ಕೊಂಡು ತಿನ್ಬೋದು ಕಡುಬು. ಗೋಧಿ ಹಿಟ್ಟನ್ನೇ ಮಾಡ್ಕೊತಾರೆ, ಅಕ್ಕಿ ಹಿಟ್ಟಿನಾಗೂ ಮಾಡ್ಕೊತಾರೆ ಮತ್ತು ಜೋಳದ ಹಿಟ್ಟಿನಾಗೂ ಮಾಡ್ಕೊತಾರೆ. ನಾನು ತೋರಿಸಿರೋದು ನಿಮಗೆ ಗೋಧಿ ಹಿಟ್ಟು. ನೋಡಿ
ತುಂಬ ಚೆನ್ನಾಗಿ ಬರ್ತಾವ್ರಿ ಫ್ರೆಂಡ್ಸ್ ಇವು. ನೀವು ಒಂದ್ಸಲ ಟ್ರೈ ಮಾಡಿರಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ವಿಡಿಯೋದಾಗ ಏನಾರು ತಪ್ಪಿದ್ರೆ ಕ್ಷಮಿಸ್ರಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ಕೊತಾ ಇರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ನೋಡಿರಿ ನಾನು ಅಷ್ಟು ಮಾಡಿಟ್ಕೊಂಡು ಇಷ್ಟು ಮಾಡಿ ನೋಡಿ, ಇಷ್ಟು ಆಗಿದ್ದವು. ಮತ್ತೆ ನಾನು ಮಾಡಿ ಇಟ್ಕೊತೀನಿ. ಇವಾಗ ಸದ್ಯಕ್ಕೆ ಇಷ್ಟು ಮಾಡಿ ಇಲ್ಲಿ ಕುದಿಯೋ ನೀರಿನಲ್ಲಿ ಹಾಕಬೇಕು ನೋಡಿ. ಒಂದೊಂದಾಗಿ ಹಾಕ್ಬಿಡಿ. ಅಷ್ಟು ಹಾಕಿಬಿಟ್ಟಿದ್ರೆ ಒಂದಕ್ಕೊಂದು ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದೊಂದೇ ಹಾಕಿ ಬೇಯಿಸ್ಕೊಂಬಿಡೋಣ ಇವನ್ನ. ನೋಡಿ ನಾನು ಇಷ್ಟನ್ನು ಹಾಕಿ ಬೇಯಕ್ಕೆ ಇಟ್ಬಿಡ್ತೀನಿ. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ತುಂಬ ಚೆನ್ನಾಗಿ ಬರ್ತಾವ್ರಿ ಇವು, ಭಾಳ ಸಖತ್ತಾಗೆ ಬರ್ತಾವೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿರಿ, ನೀವೇ ಹೇಳ್ತೀರಿ ನಂಗೆ. ಮತ್ತು ನೋಡಿರಿ ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣವಾ. ಒಂದು 10 ನಿಮಿಷ ಸಾಕು ಇದಕ್ಕೆ. ಇವಾಗ 10 ನಿಮಿಷ ಆಯಿತು ನೋಡಿರಿ, ಓಪನ್ ಮಾಡಿದ್ದೀನಿ ನಾನು ಯಾವ ಥರ ಆಗಿದ್ದವು ಅಂತ. ಇವನ್ನ ಒಂದು ಜಾಲರಿ ಚೌಟಿಯಿಂದ ತೆಗೆದುಬಿಡಿ, ಯಾಕೆಂದರೆ ಎಲ್ಲ ನೀರು ಇಳಿದ್ಬಿಡುತ್ತೆ. ಹಾಗಾಗಿ ಒಂದು ಜಾಲರಿ ಚೌಟಿಯಿಂದ ತೆಗೆದುಬಿಡಿ. ತೆಗೆದು ಒಂದು ಬಾಕ್ಸಿಗೆ ಹಾಕೋತಾ ಇದ್ದೀನಿ. ಹಾಟ್ ಬಾಕ್ಸ್ ಇದ್ದರೆ ಬಿಸಿ ಆಗೇ ಇರ್ತವೆ, ಹಗಲೆಲ್ಲ ತಿನ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನಮ್ಮ ಮಕ್ಳಿಗಂತೂ ಇವು ಅಂದರೆ ತುಂಬ ಇಷ್ಟ. ಮಕ್ಕಳು ಭಾಳ ಇಷ್ಟಪಡ್ತಾವ್ರಿ ಇವನ್ನ. ನೋಡಿ ರೆಡಿ ಆದ್ವಿ. ಈಗ ಗೋಧಿ ಕಡುಬು ಮಾಡ್ತೀರಾ ಅನ್ಕೋತೀನಿ. ಮಾಡಿದರೆ ನಂಗೆ ಕಮೆಂಟ್ ಹಾಕಿ ಹೇಳಿ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಅಂತ. ಈಗ ಇವನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ನಾನು. ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಕಡುಬು ಮತ್ತು ಮೆಂತ್ಯ ಚಟ್ನಿ, ಕೊಬ್ಬರಿ ಚಟ್ನಿ ಸೂಪರ್ ಆಗಿದೆ ಫ್ರೆಂಡ್ಸ್. ನೋಡಿದರೆ ಬಾಯಲ್ಲಿ ನೀರು ಬರುತ್ತಲ್ಲ. ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗಿತ್ತು ಅಂತ ಹೇಳ್ರಿ. ಮತ್ತು ನೀವು ಯಾವ ಥರ ಕಡುಬು ಮಾಡ್ತೀರಂತ ನನಗೆ ಹೇಳ್ರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ ಅಂತ ಕೇಳ್ಕೊತ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಆ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ. ಬನ್ನಿ ಮತ್ತು ಕಡುಬು ತಿಂದು ಮತ್ತು ನಿಮಗೆ ನೆಕ್ಸ್ಟ್ ರೆಸಿಪಿಯಾಗ ಸಿಗ್ತೀನಿ. ಸೂಪರ್ ಆಗಿರೋಂಥ ಕಡುಬು ಎಲ್ಲರೂ ತಿಂದು ಸವಿಯೋಣ. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ.